ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸೆಂಬರ್ 8ನೇ ತಾರೀಕಿನಿಂದ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನೆರವೇರುತ್ತೆ. ಅಧಿವೇಶನಕ್ಕೆ ಸಿದ್ಧವಾಗ್ತಾ ಇದೆ ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ. ಮೊದಲ ದಿನವೇ ಗಮನ ಸೆಳೆಯಲಿದೆ ಸುವರ್ಣ ವಿಧಾನಸೌಧ. ಸುವರ್ಣ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಬೃಹತ್ ರಾಷ್ಟ್ರ ಧ್ವಜವನ್ನ ಅನಾವರಣ ಮಾಡಲಾಗುತ್ತೆ. ಈಗಾಗಲೇ ಚಳಿಗಾಲದ ಅಧಿವೇಶನಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮೊದಲ ದಿನವೇ 8ನೇ ತಾರೀಕು ಡಿಸೆಂಬರ್ 8ರಂದು ವಿಧಾನಸೌಧದ ಮೇಲೆ ಬೃಹತ್ ರಾಷ್ಟ್ರ ಧ್ವಜವನ್ನ ಅನಾವರಣ ಮಾಡಲಾಗುತ್ತೆ. ಹೀಗಾಗಿ ಸಿದ್ಧತೆಗಳು ಭರ್ಜರಿಯಾಗಿ ನಡೀತಾ ಇವೆ. ಇದು 75 ಅಡಿ ಉದ್ದ, 55 ಅಡಿ ಅಗಲದ ರಾಷ್ಟ್ರ ಧ್ವಜ, ತ್ರಿವರ್ಣ ಧ್ವಜವನ್ನ ಅನಾವರಣ ಮಾಡಲಾಗುತ್ತೆ. ಅಧಿವೇಶನಕ್ಕೆ ಭರದಿಂದ ಸಾಗ್ತಾ ಇರುವಂತಹ ಸ್ವಚ್ಛತಾ ಕಾರ್ಯಗಳು ದೃಶ್ಯಗಳನ್ನ ನೀವು ಗಮನಿಸ್ತಿದ್ದೀರಿ. ವಾಟರ್ ಜೆಟ್ ಅನ್ನ ಬಳಸಿಕೊಂಡು ಸುವರ್ಣ ವಿಧಾನಸೌಧದ ಗೋಡೆಗಳ ಸ್ವಚ್ಛತೆ ಮಾಡಲಾಗ್ತಿದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇದೇ ಡಿಸೆಂಬರ್ 8ರಿಂದ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ 10 ದಿನಗಳ ಕಾಲ ಚಳಿಗಾಲ ಅಧಿವೇಶನ ನಡೆಯಲಿದೆ. ಈ ಒಂದು ಅಧಿವೇಶನಕ್ಕೆ ಈಗಾಗಲೇ ಬೆಳಗಾವಿಯ ಸುವರ್ಣ ವಿಧಾನಸೌಧ ಸಿದ್ಧ ಆಗ್ತದೆ ಅಂತ ಹೇಳ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಈ ಬಾರಿ ಚಳಿಗಾಲ ಅಧಿವೇಶನ ಬಹಳಷ್ಟು ಮಹತ್ವ ಪಡೆದುಕೊಂಡಿದೆ. ಒಂದಿಷ್ಟು ರಾಜಕೀಯವಾಗಿ ಮಹತ್ವ ಪಡೆದುಕೊಂಡ್ರೆ ಮತ್ತೊಂದಿಷ್ಟು ಪ್ರತಿಭಟನೆ ಕಾವು ಕೂಡ ಈ ಬಾರಿ ಸುವರ್ಣಸೌಧ ಹೊರಗಡೆ ಇರುತ್ತೆ. ಆದರೆ 10 ದಿನಗಳ ಚಳಿಗಾಲ ಅಧಿವೇಶನಕ್ಕೆ ಸುವರ್ಣ ವಿಧಾನಸೌಧದಲ್ಲಿ ಈಗಾಗಲೇ ಸ್ವಚ್ಛತೆ ಕಾರ್ಯಗಳಾಗಿರ್ಬೋದು, ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು, VIP ಮೂವ್ಮೆಂಟ್ಗಳಾಗಿ ಮಾಡುವಂಥ ಏನು ಮಾರ್ಗಗಳಿದಾವೆ ಅಲ್ಲಿ ಬೇಕಾದಂಥ ಅಗತ್ಯ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ. ಇದು ಪ್ರಮುಖವಾಗಿ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಸುವರ್ಣಸೌಧ ಮುಂಭಾಗದ ಮೆಟ್ಟಿಲುಗಳೇನಿದಾವೆ ಈ ಬಾರಿಯ ಸುವರ್ಣ ವಿಧಾನಸೌಧದಲ್ಲಿ ಇದೊಂದು ಬಹಳ ಮಹತ್ವ ಪಡೆದುಕೊಂಡಿದೆ. ಯಾಕಂದರೆ ಈ ಒಂದು ಮೆಟ್ಟಿಲುಗಳ ಮೇಲೆ ಈ ಬಾರಿ ಸಂಪೂರ್ಣವಾಗಿ ಮೊದಲ ದಿನ ಒಂದು ರಾಷ್ಟ್ರಧ್ವಜ ಹಾಕೋದಕ್ಕೆ ಆಗಲೇ ಒಂದು ನಿರ್ಧಾರ ಮಾಡಲಾಗಿದೆ. ಯಾಕಂದರೆ ಇತ್ತೀಚೆಗಷ್ಟೇ ಸ್ಪೀಕರ್ UT ಖಾದರ್ ಸೇರಿದಂತೆ ಬಸವರಾಜ ಹೊರಟ್ಟಿ ಸೇರಿದಂತೆ ಅನೇಕ ಸ್ಪೀಕರ್ ಸೇರಿದಂತೆ ಹಿರಿಯ ಮಟ್ಟದ ಅಧಿಕಾರಿಗಳು ಕೂಡ ಬಂದು ಒಂದು ಸಭೆಯನ್ನು ನಡೆಸಿದ್ರು. ಈ ಬಾರಿ ಚಳಿಗಾಲದ ಅಧಿವೇಶನ ಏನಿದೆ ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಮಳೆಗಾಲದ ಸಂದರ್ಭದಲ್ಲಿ ಇಡೀ ಒಂದು ಸುವರ್ಣಸೌಧದ ಕಟ್ಟಡ ಏನಿದೆ ಹಸಿರಿನಿಂದ ಪಾಚಿಗಟ್ಟಿತ್ತು. ಈಗ ಸಂಪೂರ್ಣವಾಗಿ ಸುವರ್ಣ ವಿಧಾನಸೌಧವನ್ನು ಈಗ ಕ್ಲೀನಿಂಗ್ ಮಾಡುವಂಥ ಕೆಲಸ ಮಾಡುವ ಮೂಲಕ ಸ್ವಚ್ಛತೆ ಕಾರ್ಯ ನಡೀತಾ ಇದೆ. ಅದ್ರ ಜೊತೆಗೆ ರಾಷ್ಟ್ರಧ್ವಜ ಹಾಕುವಂಥ ಮೆಟ್ಟಿಲುಗಳಿದ್ದಾವೆ, ಮೆಟ್ಟಿಲುಗಳ ಮುಂದೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ. ಮತ್ತು ಸುವರ್ಣ ವಿಧಾನಸೌಧದ ಆವರಣದಲ್ಲಿರ್ತಕ್ಕಂಥ ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು, ವಿಶೇಷವಾಗಿ 10 ದಿನಗಳ ಚಳಿಗಾಲ ಅಧಿವೇಶನ ನಡೆದರೆ ಈ ಬಾರಿ ಸುವರ್ಣ ವಿಧಾನಸೌಧ ಹೊರಗಡೆ ಏನಿದೆ ಲೈಟಿಂಗ್ ಕೂಡ ತುಂಬ ಒಂದು ಉತ್ತಮವಾದಂಥ ಲೈಟಿಂಗ್ ಮಾಡೋದಕ್ಕೆ ಕೂಡ ಒಂದು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯಾಕಂದರೆ ಪ್ರತಿ ಬಾರಿ ನವೆಂಬರ್ ಬಂದಾಗ ಕೆಂಪು ಹಳದಿ ಆಗಿರ್ಬೋದು, ಜೊತೆಗೆ ಆಗಸ್ಟ್ 15 ಮತ್ತು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಕೂಡ ರಾಷ್ಟ್ರಧ್ವಜದ ಲೈಟಿಂಗನ್ನು ನಾವು ನೋಡ್ತಾ ಇದ್ದೀವಿ. ಬನ್ನಿ ಈ ಬಾರಿ ಚಳಿಗಾಲ ಅಧಿವೇಶನಕ್ಕೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಮತ್ತು ಸುವರ್ಣ ವಿಧಾನಸೌಧದ ಸಿದ್ಧತೆ ಕಾರ್ಯ ಹೇಗೆ ನಡೀತದೆ ಅನ್ನೋದಕ್ಕೆ ಇದರ ಉಸ್ತುವಾರಿ ಇರ್ತಕ್ಕಂಥ ಸೊಬ್ರ ಸರ್ ಅವ್ರ ಕೇಳೋಣ. ಸರ್, ಅಧಿವೇಶನ ಮಾಡ್ತಾ ಇದ್ದಾರೆ, ಸೊ ಯಾವ ರೀತಿ ಸಿದ್ಧತೆ ಆಗಿದೆ? ಮೊನ್ನೆಷ್ಟು ಸ್ಪೀಕರ್ಗಳು ಏನೆಲ್ಲ ನಿಮಗೆ ಸೂಚನೆ ಕೊಟ್ಟಿದ್ದಾರೆ? ಈಗ ಸ್ಪೀಕರ್ಗಳು ಸೂಚನೆ ಕೊಡೋಕ್ಕಿಂತ ಮುಂಚೆ ನಾವು ಕಾಮಗಾರಿ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಚ್ಛತಾ ಕಾರ್ಯಕ್ರಮ ಈಗ ಪಾಚಿ ಕಟ್ಟಿದ ಕಾರ್ಯಕ್ರಮ ಕಾಮಗಾರಿ ಸುಮಾರು 80% ಮುಗಿದಿದೆ. ಇನ್ನು ಸ್ವಲ್ಪ ಉಳಿದಿದೆ. ಅದು ಇನ್ನು 2 ದಿವಸದಿಂದ 1ನೇ ತಾರೀಕು ಒಳಗಡೆ ಅದನ್ನು ನಾವು ಪೂರ್ಣಗೊಳಿಸ್ತೀವಿ. ಮತ್ತು ಒಳಗಡೆ ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳಾದ ಈಗ ಪ್ಲಂಬಿಂಗ್ ರಿಪೇರಿ ಆಗಲಿ, ಸಣ್ಣ ಪುಟ್ಟ ಕಡೆ ಪೇಂಟಿಂಗು ಮತ್ತು ನಮ್ಮದು ಇಲೆಕ್ಟ್ರಿಕಲ್ ಎಲ್ಲನೂ ಫೆಸಿಲಿಟೀಸ್ ಆಗುತ್ತೆ. ಮತ್ತು ನಮ್ಗೆ ಅಸೆಂಬ್ಲಿ ಹಾಲು, ಕೌನ್ಸಿಲ್ ಹಾಲು ಮತ್ತು ಕ್ಯಾಬಿನೆಟ್ ಹಾಲು ಎಲ್ಲ ಕಡೆ ನಾವು ಚೆಕ್ ಮಾಡಿ ಅದಕ್ಕೆ ಇಲೆಕ್ಟ್ರಿಕಲ್ ಆಯಿತು, ಸ್ಪೀಕರ್ಸ್ ಆಯ್ತು ಎಲ್ಲನೂ ಚೆಕ್ ಮಾಡಿ ನಾವು ಸಿದ್ಧತೆ ಕಾರ್ಯ ಕೈಗೊಳ್ಳಕತ್ತೀವಿ. ಈಗ ಸುಮಾರು 85% ಅಷ್ಟು ಸಿದ್ಧತೆ ಕಾರ್ಯಗಳು ಮುಗಿದಾವೆ. ಇನ್ನೊಂದು 10-15% ಅದಾವೆ. ಅವನ್ನೆಲ್ಲನೂ ನಾವು ಅಟೆಂಡ್ ಆಗಕತ್ತೀವಿ. ನಾವು ಡೈಲಿ ಮತ್ತು ಚೆಕ್ ಮಾಡ್ಕೊಂತ ಒಂದು ಟೀಮ್ ಮಾಡಿದ್ದೀವಿ. ಅದಕ್ಕೆ ಸುಮಾರು 20 ಜನದ ಟೀಮ್ ಮಾಡೀವಿ. ಅವರು ಒಂದೊಂದು ಫ್ಲೋರಿಗೆ ಪ್ರತಿ ದಿನ ಮತ್ತು ಸಾರ್ವಜನಿಕ ಶೌಚಾಲಯ ಆಗಲಿ, ಎಲ್ಲ ಒಂದು ಮೀಟಿಂಗ್ ಹಾಲ್ ಆಗಲಿ, ಎಲ್ಲ ಕಡೆ ಒಂದು ಕರೆಂಟದ್ದು ಚೆಕ್ ಮಾಡೋದಾಗಲಿ, TV ಮತ್ತು ಎಲ್ಲನೂ ಕೂಲಂಕಷವಾಗಿ ನಾವು ಇದನ್ನು ಮಾಡಿ ಈಗ ಅಧಿವೇಶನದಲ್ಲಿ ಯಾವುದೇ ತೊಂದರೆ ಆಗಲಾರ್ದಂಗೆ ನಾವು ಸಿದ್ಧತೆ ಕಾರ್ಯ ಕೈಗೊಳ್ಳಕತ್ತೀವಿ. ಈ ಬಾರಿ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಧ್ವಜ ಒಂದು ಗಮನ ಸೆಳೆಯುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲೇ 10 ದಿನಗಳ ಚಳಿಗಾಲ ಅಧಿವೇಶನಕ್ಕೆ ಈಗಾಗಲೇ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಲೋಕೋಪಯೋಗಿ ಇಲಾಖೆಯಿಂದ ಈಗ